ನಮಸ್ಕಾರ ಸ್ನೇಹಿತರೆ, ನಾನು ಬಾಬುಲಾಲ್. ಪ್ರತಿದಿನ ಇದು ನಿಮ್ಮ ಚಾನಲ್ಲು, ಇದು ನಿಮ್ಮ ಧ್ವನಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಇಸ್ಪೀಟ್ ಎಲೆಗಳ ಆಟ ಜೋರಾಗಿ ಆನ್ಲೈನ್ ಮೂಲಕ ಹರಡುತ್ತಿದೆ. ಇದು ನಿಮ್ಮ ಕೇಂದ್ರ ಸರ್ಕಾರವಾಗಲಿ ನಮ್ಮ ರಾಜ್ಯ ಸರ್ಕಾರವಾಗಲಿ ಕಣ್ಣಿಗೆ ಕಂಡರೂ ಕಾಣದಂತೆ ಕುಂತಿರುವುದು ಇದೊಂದು ಅಪಾಯಕಾರಿ ಸಂಗತಿ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ವರ್ಗದ ಜನರು ಈ ಆಟದ ಮೋಹಕ್ಕೆ ಒಳಗಾಗಿ ತಮ್ಮ ಕುಟುಂಬಗಳಿಗೆ ಬೀದಿಗೆ ತಂದಿದ್ದು ಅನೇಕ ಉದಾಹರಣೆಗಳಿವೆ. ತಾವು ಹಾಳಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದು ಅನೇಕ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಇದೇ ಆನ್ಲೈನ್ ಬೆಟ್ಟಿಂಗ್ ನಿರ್ಬಂಧಿಸುವ ಮೂಲಕ ಬಲಿಷ್ಠ ಭಾರತ ನಿರ್ಮಾಣ ಸೇನಾ ಮುಂದಾಗಿದೆ. ಇಂದು ಮುಂಜಾನೆ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ್ ಇವರಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದರು. भारत माता की जय, भारत माता की जय, वंदे मातरम. ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ. ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಜೂಜು ನಿಷೇಧಿಸಿ 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 ಆನ್ಲೈನ್ ಜೂಜು ನಿಷೇಧಿಸಿ. ಹೇಳ್ರಂಗ ಒಂದು 5 ನಿಮಿಷ. ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಜೂಜು ನಿಷೇಧಿಸಿ 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 ಆನ್ಲೈನ್ ಜೂಜು ನಿಷೇಧಿಸಿ 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 ಆನ್ಲೈನ್ ಜೂಜು ನಿಷೇಧಿಸಿ. ಕರ್ನಾಟಕ ತಾಯಿಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯವಾಗಲಿ, बोलो ಭಾರತ್ ಮಾತಾ ಕಿ ಜೈ. ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ, ಕರುನಾಡ ಕ್ರಾಂತಿ ಸೇನೆ ಹಾಗೂ ಬಲಿಷ್ಠ ಭಾರತ ನಿರ್ಮಾಣ ಸೇನೆಯ ಸೈನಿಕರಿಗೆ ಹಾಗೂ ನಾಡ ಸೇವಕರಿಗೆ ನಮನಗಳನ್ನು ತಿಳಿಸ್ತಾ, ಇವತ್ತು ಯಾವ ವಿಷಯವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅನ್ನುವಂಥದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಇವತ್ತು ಬೆಟ್ಟಿಂಗ್ ಬೂತು, ಆನ್ಲೈನ್ ಜೂಜ ಇವೆಲ್ಲವೂ ಇವತ್ತು ರಾಕ್ಷಸನಂತೆ ಇಡೀ ಸಮಾಜದ ಬೆನ್ನು ಹತ್ತಿದ್ದಾವೆ. ಇವುಗಳು ಎಷ್ಟೊಂದು ಹಾನಿಯನ್ನು ಮಾಡಿದಾವೆ ಅಂತಂದರೆ, ಅನೇಕ ಯುವಕರು ಈ ಒಂದು ಸಾಲದ ಸುಳಿಯಲ್ಲಿ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅವರಷ್ಟೇ ಕಳ್ಕೊಳ್ಳೋದಲ್ಲದೆ ಅದರ ಒಂದು ಪರಿಣಾಮದಿಂದ ಇಡೀ ಕುಟುಂಬದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗಿದೆ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಸಹ ಇದನ್ನು ಆಟ ಆಡ್ತಾ ಇದ್ದಾರೆ. ಇವುಗಳನ್ನು ಪ್ರಮೋಟ್ ಮಾಡ್ತಾ ಇರುವಂಥವರು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ದೇಶಕ್ಕಾಗಿ ಕ್ರಿಕೆಟ್ಗಳನ್ನು ಆಡಿದಂತಹ ದಂತಕಥೆಗಳಾಗಿ ಉಳಿದಂತಹ ದೊಡ್ಡ ದೊಡ್ಡ ಆಟಗಾರರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸಿನಿಮಾ ತಾರೆಯರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದೆ. ಮೊನ್ನೆ ಸದನದಲ್ಲೂ ಸಹ ಒಬ್ಬ ಗದಗ ಜಿಲ್ಲೆ ಶಿರಟ್ಟಿ ಶಾಸಕರು ಚಂದ್ರು ಲಮಣಿ ಅವರು ಇದ್ರ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ರು ಪ್ರಪ್ರಥಮವಾಗಿ. ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು. ಅದೇ ರೀತಿ ಬೀದರ್ನ ಬಸವ ಕಲ್ಯಾಣದ ಶರಣು ಸಾಲ್ಗಾರ್ ಅನ್ನುವಂಥ ಒಬ್ಬ ಶಾಸಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಉದಯೋನ್ಮುಖ ಪಕ್ಷವಾದಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ಬಗ್ಗೆ ಬಹಳ ದೊಡ್ಡದಾದಂಥ ಆಂದೋಲನ ಜಾಗೃತಿಗಳನ್ನು ಮಾಡ್ತಾ ಇದೆ. ಆದರೂ ಸರ್ಕಾರ ಕಣ್ಣು ಮುಚ್ಚಿಕೊಳ್ಳುತ್ತಿದೆ. ನನಗೊಬ್ಬರು ನಮ್ಮ ಸ್ನೇಹಿತರು ಹೇಳಿದರು, ಇದರಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಲಾಭ ಇದೆ ರೀ, ಅವರಿಗೆ ನೇರವಾದಂಥ ಟ್ಯಾಕ್ಸ್ ಹೋಗುತ್ತೆ, ಅದಕ್ಕೆ ಇವರು ಇದನ್ನು ಬ್ಯಾನ್ ಮಾಡಲ್ಲ ಅಂತ ಹೇಳಿದರು. ನಾವು ಹೇಳ್ತಾ ಇದ್ದೀವಿ, ಹಾಗಿತ್ತಪ್ಪ ಅಂದ್ರೆ ಕಂಟಿ ಒಳಗೆ
ಅಲ್ಲಿ ಇಲ್ಲಿ ಪಾಳು ಬಿದ್ದಂಥ ಜಾಗದೊಳಗೂ ಸಾಕಷ್ಟು ಜನ ಇಸ್ಪೇಟ್ ಆಡಿಸ್ತಾರೆ, ಬೆಟ್ಟಿಂಗ್ಗಳನ್ನ ಬುಕ್ಕಿಂಗ್ ಮಾಡ್ಕೋತಾರೆ. ಅವರೆಲ್ಲರಿಗೂ ಪರ್ಮಿಷನ್ ಕೊಟ್ಬಿಡ್ರಿ. ಹಂಗಿತ್ತಂದ್ರೆ ಅವರು ಬೇಕಂತಂದ್ರೆ ನಿಮಗೆ ನೇರವಾಗಿ ಬಂದು ಟ್ಯಾಕ್ಸ್ ಕಟ್ತಾರೆ. ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ರಿ. ಆದರೆ ಸರ್ಕಾರ ಅಂತಂದ್ರೆ ಏನು? ಸರ್ಕಾರ ಅಂತಂದ್ರೆ ಯಾರು? ನಮ್ಮನ್ನ ರಕ್ಷಣೆ ಮಾಡುವಂಥವ್ರೇ ಸರ್ಕಾರ. ನಮ್ಮನ್ನ ರಕ್ಷಣೆ ಮಾಡುವಂಥವ್ರು, ನಾವು ತಪ್ಪು ಮಾಡಿದ್ರೆ ನಮ್ಮನ್ನ ತಿದ್ದುವಂಥವ್ರು, ನಾವು ಎಡವಿದ್ರೆ ನಮ್ಮನ್ನ ಶಿಕ್ಷೆಗೆ ಗುರುಪಡಿಸೋದಂಥದ್ದೇ ಸರ್ಕಾರ. ಆದರೆ ಇವತ್ತು ಸರ್ಕಾರ ಕಣ್ಣಿಗೆ ಕಂಡರೂ ಸಹ ಸುಮ್ಮನೆ ಜಾಣ ಮೌನವನ್ನು ವಹಿಸಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರ್ರಿ ರವಿ. ಮ್ಯಾಲೆ ಭಾರತ್ ಮಾತಾ ಕಿ ಜೈ. ಕರ್ನಾಟಕ ಕ್ರಾಂತಿ ಸೇನೆಯ ಹೋರಾಟಕ್ಕೆ ಜಯವಾಗಲಿ. ಬಲಿಷ್ಠ ಭಾರತ ನಿರ್ಮಾಣ ಸೇನೆಯ ಹೋರಾಟಕ್ಕೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ. ಅಲ್ಲೇ ಅಲ್ಲೇ ರವಿ ಜೋರಾಗಿ ಹೇಳ್ರಿ, ಜೋರು ಮಾತಾಡ್ರಿ. ಎಲ್ಲರೂ ಈಗ ಫಸ್ಟಿಗೆ ಒಂದು ಆಸೆ ಸರ್, ಸ್ವಲ್ಪ ರೊಕ್ಕ ಹಾಕೋದು, ಅದರಿಂದ ಒಮ್ಮೆ ಫಸ್ಟ್ ದುಡ್ಡು ಜಾಸ್ತಿ ಒಂದಿಷ್ಟು ಕೊಟ್ಟು ಆಮೇಲೆ ಏನಂತಾರೆ ಪೂರಾ ಮನೆ ಮಠ ಸರಿಸಿ ಎಲ್ಲರೂ ಮಾರೋ ಪರಿಸ್ಥಿತಿ ಬಂದವ್ರಿ. ಇವತ್ತಿಗೆ ಇವು ಚಿಕ್ಕದಾಗಿ ವಿಷಯ ಅದಾವ ರೀ, ಆದರೆ ಮುಂದಿನ ದಿನ ದೊಡ್ಡ ಪರಿಣಾಮ ಎಲ್ಲ ತೊಗೊಂಡಿದ್ದು ಸಮಾಜ ಹಾಳು ಮಾಡೋ ಇದು ಉದ್ದೇಶದಿಂದ ಇವತ್ತು ಇವೆಲ್ಲ ನಿಷೇಧಿಸಬೇಕಂತೇಳಿ ನಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಭಾರತ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಇವರು ಮನೆ ಇದನ್ನು ಸಲ್ಲಿಸಿ ಇದರ ಬಗ್ಗೆ ನೀವು ಜಾಸ್ತಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ. ಹಾಂ ಕೊಡಿ ಹೇಳ್ರಿ ಅಣ್ಣ. ನೋಡ್ರಿ ನೋಡ್ರಿ ಅಲ್ಲೇ ಅಲ್ಲೇ ನೀವು ಸರಿ ಸೈಡ್ ವೈಡ್ ಆಗಿ ಎಲ್ಲ ಬರ್ರಿ ಮುತ್ತೋಣ. ಹಾಂ ನಮಸ್ಕಾರ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ನನ್ನ ಕೋರಿಕೆ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.